ಕೋಲಾರ ಅಕ್ರಮ ಸಂಬಂಧ ನಡೆದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಬಿ ಲೈವ್ನಲ್ಲಿ ಆರೋಪಿ ಸಂತೋಷ್ ಕೊಲೆ ಮಾಡಿರೋದು. ನಾನು ಕೊಲೆ ಮಾಡಿಲ್ಲ, ನನ್ನ ಲೊಕೇಶನ್ ಅದಕ್ಕೆ ಸಾಕ್ಷಿ ಅಂತ ಆತ ಹೇಳ್ತಾ ಇದ್ದಾನೆ. ಅವನು ಮಾಡಿದ ಪಾಪ ಕರ್ಮಗಳಿಗೆ ಅವನೇ ಬಲಿಯಾದ. ನನ್ನ ಪತ್ನಿಯೊಂದಿಗೆ ನನಗೆ ಬದುಕಲು ಯಲ್ಲೇಶ್ ಬಿಡ್ಲಿಲ್ಲ. ನನ್ನ ಪತ್ನಿ ಕರ್ಕೊಂಡು ಹೋದಾಗ ಯಾರೂ ಬರಲಿಲ್ಲ. ಎಫ್ಬಿ ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾನೆ ಕೊಲೆ ಆರೋಪಿ ಸಂತೋಷ್. ನೋಡಿ, ಕೋಲಾರದಲ್ಲಿ ಅಕ್ರಮ ಸಂಬಂಧ ವಿಚಾರದಲ್ಲಿ ಕೊಲೆ ಏನಾಗಿತ್ತು ಆ ವಿಚಾರದಲ್ಲಿ ಈಗ ಕೊಲೆ ಆರೋಪಿ ಸಂತೋಷ್ ಏನಿದ್ದಾನೆ ಆತ ಎಫ್ಬಿ ಲೈವ್ ನಲ್ಲಿ ಈ ವಿಚಾರದ ಕುರಿತಂತೆ ಮಾತನಾಡಿದ್ದಾನೆ. ತಾನು ಕೊಲೆ ಮಾಡಿಲ್ಲ, ನನ್ನ ಲೊಕೇಶನ್ ಅನ್ನ ನೋಡಿ, ಅವನು ಮಾಡಿದ ಪಾಪ ಕರ್ಮಗಳಿಗೆ ಅವನೇ ಬಲಿಯಾಗಿದ್ದಾನೆ. ನನ್ನ ಪತ್ನಿಯೊಂದಿಗೆ ನನಗೆ ಬದುಕೋದಕ್ಕೆ ಅವನು ಬಿಡ್ಲಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾನೆ ಕೊಲೆ ಆರೋಪಿ ಸಂತೋಷ್. ನಾನೇ ಹೊಡೆದಿರೋದು ಅಂತ ನಾನು ಹೊಡೆಯೋ ಪರಿಸ್ಥಿತಿಯಲ್ಲಿದ್ರೆ ಲೊಕೇಶನ್ ಆಗ್ಲಿ ನನ್ನ ಡೀಟೇಲ್ಸ್ಗಳಾಗ್ಲಿ ಹೇಳುತ್ತೆ. ಮಾಡಿದ ಕರ್ಮ ನೋಡಿ, ನಾನು ಹಿಂಗ ಅನುಭವಿಸ್ತಾ ಇದ್ದೀನಿ ಕರ್ಮ, ಅವ್ನು ಹಂಗ ಅನುಭವಿಸ್ತಾ ಇದ್ದಾನೆ ಕರ್ಮ. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಅಲ್ಲಿರೋರ್ಗೆಲ್ರಿಗೂ ಗೊತ್ತು. ಅವನು ಯಾರು ಏನೋ ಅವನು ಹೆಣದತ್ರ ಇರೋರು ಎಲ್ರಿಗೂ ಗೊತ್ತು. ಅವಳನ್ನ ಫಸ್ಟ್ ಚಪ್ಪಲಿ ತಗೊಂಡ್ ನೋಡಿರಿ. ಇವನ್ ಅಣ್ಣ ತಮ್ಮಂದ್ರು ಅವತ್ತು ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ಯಾಕಪ್ಪ ಮಾಡ್ಲಿಲ್ಲ? ನೀನ್ ಮಾಡ್ತಾ ಇರೋದು ತಪ್ಪು. ಇನ್ನೊಬ್ಬರು ಹೆಣ್ಮಕ್ಳು, ಅವ್ರಿಗೆ ಮಕ್ಳಿದಾರೆ, ಮರಿ ಇದಾರೆ, ನೀನ್ ಕರ್ಕೊಂಡ್ ಬಂದಿರೋದ್ ತಪ್ಪು ಅಂದ್ರೆ ತೊಡೆ ತಟ್ಕೊಂಡು ಅವ್ರ ಜನ ನನಗೆಲ್ಲ ಪ್ರತಿ ಒಂದು ಡೀಟೇಲ್ಸ್ ಗೊತ್ತು ನನಗೆ. ಎಲ್ಲೋ ಟೇಕಲ್ ಹತ್ರ ಯಾವ್ದೋ ಒಂದು ಊರು, ಆ ಊರಲ್ಲಿ ಇಟ್ಟಿದ್ರಿ ಇವಳನ್ನ. ಅವತ್ತು ಎಲ್ಲಾರು ಸಪೋರ್ಟ್ ಮಾಡಿದ್ರೆ, ಎಲ್ಲಾರು. ಅವ್ನು ಯಾವನು ಟ್ಯಾಕ್ಸಿ ಓಡಿಸ್ತಾ ಇದ್ನಲ್ಲ, ಅವನು ಭಕ್ತಿ ಗೀತೆಗಳು ಹೇಳದ್ನು ಜಾಸ್ತಿ. ಕರ್ಕೊಂಡೋಗಿರೋನ್ ಹೋಗ್ಬಿಟ್ಟಿದ್ದಾನೆ, ಬಿಟ್ಬಿಡು, ಇನ್ಮೇಲೆ ಅವಳು ನಿನ್ ಸ್ವಂತ ಅಲ್ಲ ಅವನ್ ಸ್ವಂತ ಅಂತ. ನಾವು ಮಕ್ಳು ಮರಿ ಎತ್ಕೊಂಡು ನಾನು ಉದ್ದೇಶಪೂರ್ವಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ ನಾನು? ಅವತ್ತು ಎಲ್ಲಾರು ಸೇರಿ ಅವತ್ತು ಎಲ್ಲಾರು ಇದು ಮಾಡಿ ನನ್ನ ಮನೆ ಹಾಳು ಮಾಡಿದ್ರಿ. ನನ್ನ ಮನೇಲಿರೋ ಪಾತ್ರೆಗಳನ್ನೆಲ್ಲ ಎತ್ತಿ ನನ್ನ ಮನೆನ ನಾಶನ ಮಾಡಿ ಬಿಸಾಕ್ಬಿಟ್ರಿ ಅವತ್ತು. ಕೋಲಾರದ ಕೆಂದಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. ಮೊನ್ನೆ ರಾತ್ರಿ ನರಸಾಪುರದ ಯಲ್ಲೇಶ್ ಕೊಲೆಯಾಗಿತ್ತು. ಹಾಲಿನ ಡೇರಿಯಿಂದ ವಾಪಸ್ ಆಗುವಾಗ ಬೈಕ್ ಅಡ್ಡಗಟ್ಟಿ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡಲಾಗಿತ್ತು. ಕಲ್ಲೆತ್ ಹಾಕಿ ಕೊಲೆ ಮಾಡಿ ಪರಾರಿಯಾಗಿದ್ರು. ಆ ವಿಚಾರದಲ್ಲಿ ಅಕ್ರಮ ಸಂಬಂಧಕ್ಕೆ ಸಂತೋಷ್ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಸಂತೋಷ್ ಮೇಲೆ ಆರೋಪಗಳು ಕೇಳಿ ಬಂದಿತ್ತು. ಹೀಗಾಗಿ ಈಗ ಎಫ್ಬಿ ಲೈವ್ ಬಂದಂತಹ ಸಂತೋಷ್ ಆತನ ಕರ್ಮ ಆತ ಅನುಭವಿಸಿದ್ದಾನೆ. ನನ್ನ ಲೊಕೇಶನ್ ಅನ್ನ ಚೆಕ್ ಮಾಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಈ ಹಿಂದೆ ಅಕ್ರಮ ಸಂಬಂಧ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಹಿರಿಯರು ಯಾರು ಮಾಡಲಿಲ್ಲ. ಈಗ ಅವನ ಪಾಪ ಕರ್ಮ ಅವನು ಅನುಭವಿಸ್ತಾ ಇದ್ದಾನೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಸಂತೋಷ್ ಎಫ್ಬಿ ಲೈವ್ ಬಂದು ಹೇಳ್ಕೊಂಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ. ನಾವು ಗಮನಿಸ್ತಾ ಇರೋ ಹಾಗೆ ಈಗ ಯಲ್ಲೇಶ್ನ ಕೊಲೆ ಮಾಡಿದ್ದು ಸಂತೋಷ್ ಅನ್ನುವಂತಹ ವಿಚಾರಗಳು ಕೇಳಿ ಬಂದಿತ್ತು. ಆದ್ರೆ ಈಗ ಆತ ಎಫ್ಬಿ ಲೈವ್ ಬರೋ ಮೂಲಕ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಪೊಲೀಸ್ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ರಾಜೇಂದ್ರ? ಮಧು ನಾಗರಾಜ್, ಇದೊಂದು ರೀತಿಯ ವಿಭಿನ್ನವಾದಂತ ಏನು ಕೊಲೆ ಪ್ರಕರಣ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕೊಲೆ ಆದಂತ ಯಲ್ಲೇಶ್ ಏನಿದಾನೆ ಅವನನ್ನ ಕೊಲೆ ಮಾಡಿದ್ದು ಸಂತೋಷ್ ಅಂತ ಹೇಳಿ ಬಹುತೇಕ ಎಲ್ಲರೂ ಕೂಡ ಅದನ್ನೇ ಭಾವಿಸಿದ್ರು. ಯಾಕಂದ್ರೆ ಸಂತೋಷ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಲ್ಲೇಶ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಆತ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಹಾಕಿದ್ದ. ಹಾಗಾಗಿ ಅವನೇ ಕೊಲೆ ಮಾಡಿರ್ತಾನೆ ಅಂತ ಹೇಳಲಾಗಿತ್ತು. ಆದ್ರೆ ಸಂತೋಷನ ಮಗ ಬಿಂದು ಕುಮಾರ್ ಅಂತ ಹೇಳಿ, ಬಿಂದು ಕುಮಾರ್ ಹಾಗೂ ಸಂತೋಷ್ನ ಅಳಿಯ ಇವರಿಬ್ರು ಸೇರಿ ಕೊಲೆ ಮಾಡಿರುವಂತದ್ದು. ಬಹಿರಂಗವಾಗಿ ಅವರೇ ಒಂದು ಫೇಸ್ಬುಕ್ ಲೈವ್ ವಿಡಿಯೋವನ್ನ ಮಾಡಿ ನಾವೇ ಕೊಲೆ ಮಾಡಿದ್ದು, ಕೊಲೆ ಮಾಡೋದಕ್ಕೆ ಕಾರಣ ಏನು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಆ ಕೊಲೆಯನ್ನ ಯಾವ ರೀತಿ ಮಾಡಿದ್ವಿ ಅನ್ನೋದು ಕೂಡ, ಅಂದ್ರೆ ಆ ಕೊಲೆಯಾದಂತ ಪರಿಸ್ಥಿತಿಯನ್ನ ನೋಡಿದ್ರೆ ತಲೆ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ತಲೆ ಮೇಲೆ ಕಲ್ಲೆತ್ತಾಕಲ್ಲ, ನಾವು ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದೀವಿ. ಜೊತೆಗೆ ಆ ಮಚ್ಚಿನ ಸಮೇತ ಬಂದು ನಾವು ಪೊಲೀಸರ ಮುಂದೆ ಸರೆಂಡರ್ ಆಗ್ತೀವಿ ಅನ್ನೋ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಜೊತೆಗೆ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಏನ್ ಕೊಲೆಯಾದಂತ ಯಲ್ಲೇಶ್ ಏನಿದ್ದ
ಆತ ಏನು ಬಿಂದು ಕುಮಾರ್ನ ತಂಗಿಯ ಬಗ್ಗೆ ಅವಾಚ್ಯವಾಗಿ ಮಾತಾಡಿರ್ತಾನೆ, ತುಂಬಾ ತುಚ್ಛವಾಗಿ ಆಕೆಯ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಾನೆ. ಅದನ್ನ ಬಹಿರಂಗವಾಗಿ ಆಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಾನೆ. ಹಾಗಾಗಿ ಈ ಒಂದು ಜಿದ್ದಿಗೋಸ್ಕರ, ಅಂದ್ರೆ ಈ ಒಂದು ದ್ವೇಷಕ್ಕೋಸ್ಕರ ಆತನನ್ನ ಕೊಲೆ ಮಾಡಿರೋದು. ಜೊತೆಗೆ ಕೊಲೆಯಾದಂತ ಯಲ್ಲೇಶ್ ನಮ್ಮನ್ನ ಕೊಲೆ ಮಾಡೋದಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದ. ಈ ಒಂದು ಮಾಹಿತಿ ಗೊತ್ತಾದ ಹಿನ್ನೆಲೆಯಲ್ಲಿ ನಾವು ಆತನನ್ನ ಕೊಲೆ ಮಾಡಿದೀವಿ ಅನ್ನೋ ಮಾಹಿತಿಯನ್ನ ಸತ್ಯ ಫೇಸ್ಬುಕ್ ವಿಡಿಯೋ ಮೂಲಕ ಹಾಕಿರುವಂತದ್ದು ಒಂದ್ ರೀತಿಯ ವಿಭಿನ್ನವಾದಂತ ಕೊಲೆ ಪ್ರಕರಣ ಮಧು ನಾಗರಾಜ್. ಯಾಕಂದ್ರೆ ಇಲ್ಲಿ ಕೊಲೆ ಆಗೋದಿಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತ ಹೇಳಿದ್ರೆ, ಈಗ ಕೊಲೆ ಮಾಡಿರುವಂತ ಬಿಂದು ಕುಮಾರ್ ಏನಿದ್ದಾರೆ ಅವರ ತಾಯಿ, ಅಂದ್ರೆ ಅವರ ತಾಯಿಯನ್ನ, ಅಂದ್ರೆ ಸಂತೋಷ್ನ ಹೆಂಡತಿ ರೇಣುಕಾ ಅಂತ ಹೇಳಿ, ಇವರನ್ನ ಕೊಲೆಯಾದಂತ ಯಲ್ಲೇಶ್ ಕಳೆದ 7-8 ವರ್ಷಗಳ ಹಿಂದೆ ಅವರಿಬ್ಬರ ನಡುವೆ ಒಂದು ರೀತಿಯ ಪ್ರೇಮ ಆಗಿ ಅವ್ರನ್ನ ಕರ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಇಲ್ಲಿಂದ ಶುರುವಾದಂತ ದ್ವೇಷ ಈಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ಓಕೆ ರಾಜೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.